ಆಗಲೇಬೇಕು. ನಮ್ಮ ಹೋರಾಟ ಇದೆ. ನಮ್ಮ ಸಂವಿಧಾನ ಪ್ರಕಾರವಾಗಿ ಹೋರಾಟ ಮಾಡ್ತೀವಿ. ನೀವು ಸಂವಿಧಾನ ಅಂತ ಹೇಳಿದ್ರೆ ನಾವು ಕೂತು ಧರಣಿ ಮಾಡ್ತೀವಿ. ಧರಣಿ ಮಾಡೋದಿದೆ ನಾವು. ಇದನ್ನು ಅದು ತೆರವುಗೊಳಿಸಿ. ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ಮುಸಲ್ಮಾನರಿಗೆ, ಕಾನೂನನ್ನು ಧಿಕ್ಕರಿಸುತ್ತಿರುವ ಮುಸಲ್ಮಾನರಿಗೆ, ಕಾನೂನನ್ನು ಧಿಕ್ಕರಿಸುತ್ತಿರುವ ಮುಸಲ್ಮಾನರಿಗೆ ಬೇಕೇ ಬೇಕು, ಬೇಕೇ ಬೇಕು. ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ಮುಸ್ಲಿಂ ಗೂಂಡಾಗಳಿಗೆ, ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ಮುಸ್ಲಿಂ ಗೂಂಡಾಗಳಿಗೆ ಭಾರತ್ ಮಾತಾ ಕಿ ತೆಗೆಸಿರಿ, 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 ತೆಗೆಸಿರಿ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ತೆಗೆಸಬೇಕು, 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 ತೆಗೆಸಬೇಕು. ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ಮುಸ್ಲಿಂ ಗೂಂಡಾಗಳಿಗೆ, ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ಮುಸ್ಲಿಂ ಗೂಂಡಾಗಳಿಗೆ ಈ ಬೇಲಿನ ತೆಗೆಯುವಂತ ಕೆಲಸ ಹಿಂದೂ ಸಮಾಜದ ಗಂಡುಗಳು ನಾವು ಮಾಡೇ ಮಾಡ್ತೀವಿ. ಇನ್ನು 10 ರಿಂದ 15 ನಿಮಿಷ ಮಾತ್ರ ಸಮಯ ಕೊಡುವಂತದ್ದು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಕ್ರಮ ಬೇಲಿ ಹಾಕಿದ ಮುಸ್ಲಿಂ ಗುಂಡಾಗಳಿಗೆ ಮುಸಲ್ಮಾನ್ ಗೂಂಡಾಗಳ ಬೆದರಿಕೆಗೆ ಯಾರೋ ಹಾಕಿರೋದು ಯಾರೋ ತೆಗಿಲಿ ಗೊತ್ತಿಲ್ಲ. ಮಾತಾಡಿ ಮತ್ತೆ ನಾವು ತೆಗಿಸ್ತೀವಿ ಅಂತ ಹೇಳಿ ನೀವು ಅವ್ರ ಕೈ ಅಧಿಕಾರಿಗಳ ಕಾಯೋದಿಲ್ಲ. ಹಬ್ಬ ಮಾಡಲಿ ಸರ್, ಹಬ್ಬ ಮಾಡಕ್ಕಿದೆ. ಮಾತಾಡಿ ಸರ್, ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಸರ್ ನೀವು ಮಾತಾಡೋದೇನಿಲ್ಲ, ನಿಮ್ ಕತೆ ಪತ ಏನಿಲ್ಲ. ಪರಿಷತ್ ತೆಗಿಬೇಕಷ್ಟೇ. ನೀವು ಐಆರ್ ಆಫೀಸರ್ ಹೇಳಿದಾರ, ಐಆರ್ ಆಫೀಸರ್ ಕರೆಯಕ್ಕೆ ಮಾತಾಡೋದ ಕತೆ ಹಿಂದೆ ಏನೈತೆ ಅವ್ರ ಹತ್ರ ಮಾತಾಡಿ ನಮ್ಮ ಅವ್ರು ಹಾಕಬೇಕಾದ್ರೆ ಕೇಳಿದ್ರ ಏನ್ ತಡಿಬೇಕು? ತಡೆಯೋದೇ ಸರ್, ನಿಮ್ಮ ಹತ್ರ ಮಾತಾಡ್ತಾ ಅಧಿಕಾರಿ ಇಲ್ಲಿ ಅವಶ್ಯಕ ನಾನು ಒಬ್ಬ ಸಾರ್ವಜನಿಕ ನೀವ್ ಯಾರ ಹತ್ರ ಮಾತಾಡ್ತೀರ ಅಂತ ಹೇಳಿ ಫಸ್ಟ್ ಮಾತಾಡಿ. ಅಟೆಂಡ್ ಮಾಡಿಲ್ಲ, ಹೇಳಿಲ್ಲ ಅವ್ರು ಯಾರು. ಅದನ್ನ ಹೇಳಿದಾರೆ ಅವರು. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ಎಲ್ಲರೂ ಅದು ಮಧ್ಯಾಹ್ನ ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲ ಹಬ್ಬಗಳಿಗೂ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲ ಹಬ್ಬಗಳಿಗೂ ಯಾವುದೇ ಒಂದು ಇದು ಮಾಡಬೇಕಾದ್ರೆ ನೀವು ತೆಗಿಬೇಕು, ನಿಮಗೂ ಟೈಮ್ ಕೊಟ್ಟು
ನೋಡಿ. ಆಮೇಲೆ ನೋಡಿ ಸರ್, ವಿಶೇಷವಾಗಿ ಕಬ್ಬಣದಲ್ಲಿ ಹಾಕಿ ಮಾಡಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ನೋಟಿಸ್ ಮಾಡಿದ್ದೀವಿ. ಅವಕಾಶ ತೆಗಿಲಿಲ್ಲ ಅಂದ್ರೆ ಯಾರ್ರೀ ಕಾರ ಯಾರು ಹಾಕಿದಾರಲ್ಲ ಸರ್, ರೈಲ್ವೆ ನೋಡಿ ಹಾಕಿರೋದ್ರಲ್ಲಿ ರೈಲ್ವೆ ಅಲ್ಲ, ಇದೇ ವಿಚಾರವಾಗಿ ಪೆಟಿಷನ್ ಕಾರ್ಪೊರೇಷನ್ ಅವ್ರದ್ದಿರೋದು 6, 8 ಅಷ್ಟೇ ಬಿಟ್ಟರೆ ಬೇರೆ ಯಾವ ಅಳತೆ ಅವ್ರದ್ದಿಲ್ಲ. ಈಗ ಖಾತೆ ಅವ್ರು ಮಾಡ್ಕೊಂಡಿದ್ದಾರೆ, ನಾನು ಹೇಳ್ತೀನಿ, ಖಾತೆ ಮಾಡ್ಕೊಂಡಿದ್ದಾರೆ. ಕಾರ್ಪೊರೇಷನ್ ಇಂದ ಅವರಿಗೆ ನೋಟಿಸ್ ಕೊಟ್ಟು ಕ್ಲಿಯರ್ ಆಗಿ ಡಿಸೈಡ್ ಆಗಬೇಕಾಗಿತ್ತು. ಇಲ್ಲಿ ರೈಟ್ ಟು ಎಂಜಾಯ್ಮೆಂಟ್ ಎಲ್ಲರದ್ದು ಇದೆ. ಇದು ಆ್ಯಕ್ಚುಲಿ ಕಾರ್ಪೊರೇಷನ್ ಜಾಗ ಅಂತಲೇ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ರು. ಅದು ಪೆಂಡಿಂಗ್ ಇತ್ತದು ಅರ್ಜಿ. ಈ ಮಧ್ಯದಲ್ಲಿ ಏನೋ ಒಂದು ಖಾತೆ ಮಾಡ್ಕೊಂಡಿದ್ದಾರೆ. ಇವ್ರು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರದಲ್ಲಿ ಒಫ್ಬೋರ್ಡಿನ ಜಾಗ ಅನ್ನೋದಾದರೆ ಅದ್ರಲ್ಲಿರೋದೇ ಖಾತೆ 6 × 8 ಅನ್ನೋದು. ಅದು ಅಡಿ ಅಂತೂ ಇಲ್ಲ, ಮೀಟ್ರ್ ಅಂತೂ ಇಲ್ಲ. ಅಲ್ಲಿ ಗೋಡೆ ಏನಿದೆ ಅದಷ್ಟಕ್ಕೆ ಅಳತೆ ಇರೋವಂಥದ್ದು. ಇಷ್ಟು ಜಾಗನ ಅವರು ಮಾಡಿರುವಂಥದ್ದು ಯಾವುದು ಅಧಿಕೃತ ಅಲ್ಲ. ಇದನ್ನು ತೆರವುಗೊಳಿಸೋಣ. ಈಗ ಅವ್ರು ತೆರವುಗೊಳಿಸಿದಾಗ ನಾವು ಚಾಕೋದನ್ನು ಕಟ್ಕೊಂಡು ತೆರವುಗೊಳಿಸ್ತೀವಿ. ಈ ತರ ಕಾರ್ಯಕ್ರಮಗಳನ್ನು ಅವ್ರು ಮಾಡಬೇಕು ಅಂದ್ರೆ ದಯಮಾಡಿ ಯಾವತ್ತು ಬೇಲಿಗೆ ಅವಕಾಶ ಮಾಡ್ಕೊಡ್ಬೇಡಿ. ನಿಮ್ ಬ್ಯಾರಿಕೇಡ್ಗಳಿರುತ್ತೆ, ನಿಮ್ ಕಂಟ್ರೋಲ್ ದಯವಿಟ್ಟು ತಗೊಳ್ಳಿ. ನಾವು ಸಂತೋಷವಾಗಿ ನಿಮ್ಗೆ ಸಹಕಾರ ಮಾಡ್ತೀವಿ. ನಮ್ದಕ್ಕೂ ಬ್ಯಾರಿಕೇಡ್ಗಳನ್ನ ನೀವು ಉಪಯೋಗಿಸ್ತೀರಿ, ಸಂತೋಷವಾಗಿ ನಿಮ್ಗೆ ಸಹಕಾರ ಮಾಡ್ತೀವಿ. ಸ್ಪಾನ್ಸರ್ ಮಾಡ್ತೀವಿ. ಯಾವುದಕ್ಕೂ ಅವಕಾಶ ದಯವಿಟ್ಟು ಊಟ ಹೊಡ್ಕೊಂಡು ಕುತ್ಕೊಳ್ಳೋಂತ ಮನಸ್ಥಿತಿ ಇದೆಯಲ್ಲ, ಪ್ರಾರ್ಥನೆ ಹೇಳ್ತಾರೆ. ಕೊಡಬೇಡಿ.